ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಹಳೆ ವೀಡಿಯೋಸ್ ನೋಡಿಬಿಟ್ಟು, ಸರ್ ಅದು ವೀಡಿಯೋಸು ರೆಂಟಲ್ ಬಿಲ್ಡಿಂಗ್ಸ್ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಹೇಳಿಬಿಟ್ಟು. ಬಟ್ ಈ ರೆವೆನ್ಯೂ ಖಾತೆಗಳು ಆಮೇಲೆ CMC ಖಾತೆಗಳು ಇವೆಲ್ಲನೂ ಈ ಖಾತೆ ಮಾಡಿಬಿಟ್ಟು ಅಫಿಷಿಯಲ್ ಆಗಿ ಇನ್ನೂ ಯಾವುದು ರಿಜಿಸ್ಟ್ರೇಷನ್ಸ್ ಆಗ್ತಿಲ್ಲ. ಬಟ್ ಕೆಲವೊಂದು ಜನ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಸ್, ಅದು ಬೇರೆ ಬೇರೆ ವೇದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅಫಿಷಿಯಲ್ ಆಗಿ ನಮಗೆ ಈಗ ಸಿಟಿ ಔಟ್ಕಟ್ಸಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಈ ಖಾತಾ ಸೈಟ್ಸ್ ಇರ್ಬೋದು, ಇವೆಲ್ಲ ಯಾವ ಥರ ಜೆನ್ಯೂನಾಗಿ ಸಿಗುತ್ತೋ ಆ ಥರವೂ ಸಿಗೋದು ಭಾಳ ಕಷ್ಟ ಇದೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸ್ಲೋ ಮಾಡಿದ್ದೀನಿ ನಾನು, ಯಾವುದು ನಿಮಗೆ ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳಿ. ತುಂಬ ಜನ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ, ಬಿ ಖಾತಾ ಈ ಖಾತಾ ಅಪ್ಲೈ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ, ಆಮೇಲೆ ನಿಮಗೆ ಈ ಖಾತಾ ಬರಬೇಕಾದ್ರೆ ವೆಯ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ನಡೀತಾ ಇದೆ. ಸೊ ಆ ಥರನೂ ಚಿಕ್ಕ ಪ್ರಾಬ್ಲಮ್ನೂ ನಿಮಗೆ ಆಗಬಾರ್ದು. ಇಟ್ಸ್ ಕಂಪ್ಲೀಟ್ಲಿ ಈ ಖಾತಾ ಆದಮೇಲೆ ಅಪ್ಡೇಟ್ ಕೊಡೋಣ ಉದ್ದೇಶದಿಂದ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿಲ್ಲ. ಸೊ ಯಾಕಂದರೆ ನಮ್ಮ ಪ್ರಸಾದ್ ಪ್ರಾಪರ್ಟೀಸ್ ಕಡೆಯಿಂದ ಯಾರೇ ತೊಗೊಂಡ್ರೂ ಯಾರಿಗೂ ತೊಂದರೆ ಆಗಬಾರ್ದು. ಬಟ್ ಸಿಟಿ ಔಟ್ಕಟ್ಸ್ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ಈ ಖಾತೆಗಳಿದ್ದಾವೆ. ಯಾವುದಾದ್ರು ಲೇಔಟಲ್ಲಿ ಈ ಖಾತೆ ಪ್ರೊವೈಡ್ ಮಾಡಿದಾರೋ ಅಲ್ಲಿ ಆರಾಮಾಗಿ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ಸಪೋಸ್ ವಿತಿನ್ ದ ಸಿಟಿ ಕೆಲವೊಂದು ಹಳೆ ಕಾಲದಿಂದ ಪಂಚಾಯತಿ ಖಾತೆಯಿಂದ CMCಗೆ ಹೋಗ್ಬಿಟ್ಟು, ಅದೇ ಮುನ್ಸಿಪಲ್ಗೆ ಹೋಗ್ಬಿಟ್ಟು, BBMP ಲಿಮಿಟಿಗೆ ಬಂದುಬಿಟ್ಟು ಈ ಥರ ಆಗಿರುವಂಥದ್ದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ ಅದಕ್ಕೆ ಪ್ರೊವೈಡ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಾಗಿ ಅದೇ ಇಫ್ ಇಟ್ ಈಸ್ ಜೆನ್ಯೂನ್ ಅಂತ ಹೇಳಿ ನನಗೆ ಅನಿಸಿದ್ರೆ 100% ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಭಾಳ ಜನ ಫೋನ್ ಮಾಡ್ತಾಯಿದ್ದಾರೆ, ಸರ್ ರೆಂಟಲ್ ಬಿಲ್ಡಿಂಗ್ಸ್ ನೋಡಬೇಡಿ, ಆಮೇಲೆ ಈ ವಿತಿನ್ ದ ಸಿಟಿ ಸೈಟ್ಸ್ ನೋಡಿ ಸರ್ ಅಂತ ಹೇಳಿ. ಬಟ್ ಅವ್ರಿಗೆ ತೋರಿಸಿ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ ಪ್ರಾಬ್ಲಮ್, ಅವರು ಮನಿ ಯಾರಿಗಾದರೂ ಸರಿ ಮನಿನೇ, ನಾನು ಅದು ತುಂಬ ವ್ಯಾಲ್ಯೂ ಕೊಡ್ತೇನೆ. ನನಗೆ ಬರೋ ಅಮೌಂಟ್ಗೋಸ್ಕರ, ನನಗೆ ಬರೋ ಕಮಿಷನ್ಗೋಸ್ಕರ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಇಂಟೆನ್ಷನು. ಸೊ ನನಗೆ 1 2 3 ಕಸ್ಟಮರ್ಸ್ ಹಾಗೆ ಆಗಿದೆ. ಅವ್ರ ಕಡೆ ಅಡ್ವಾನ್ಸ್ ತೊಗೊಂಡು ನಾನು ಇಮಿಡಿಯೇಟ್ಲಾಗಿ ರಿಟರ್ನು ಮಾಡಿದ್ದೀನಿ, ನನ್ನ ಕಡೆ ಇದೆ ಆ ಥರ. ಸೊ ಯಾರಿಗೂ ಮೋಸ ಮಾಡಬಾರ್ದು, ಮೋಸ ಆಗಿರಬಾರ್ದು ನನ್ನಿಂದ ಅನ್ನೋದು ನನ್ನ ಮೇಯ್ನ್ ಇಂಟೆನ್ಷನು. ಓನ್ಲಿ ಕಮಿಷನ್ಗೋಸ್ಕರನೇ ಅವ್ರಿಗೆ ಏನೋ ಒಂದು ಹೇಳಿಬಿಟ್ಟು ರಿಜಿಸ್ಟ್ರೇಷನ್ ಆಗುತ್ತೆ ಅದು ಇದು ಅಂತ ಹೇಳಿ ಬುಕ್ಕಿಂಗ್ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಸ್ಟಕ್ ಮಾಡೋದು ನನಗೆ ಇಂಟೆನ್ಷನ್ನೇ ಇಲ್ಲ. ಸೊ ಈ ಥರ ಜೆನ್ಯೂನಾಗಿ ಸಿಗೋದು 100% ರಿಜಿಸ್ಟ್ರೇಷನ್ ಆಗುತ್ತೆ, ನಿಮ್ಮ ಹೆಸರು ಮೇಲೆ ಬರುತ್ತಂತ ಗೊತ್ತಾದ ಮೇಲೆ 100% ನಾನು ಅಪ್ಡೇಟ್ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್.